ನಮಸ್ಕಾರ ವೀಕ್ಷಕರೇ, ರಸವತ್ತಾದ ರಸಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟಿ. ಸ್ನೇಹಿತರೆ, ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ವಿಶೇಷವಾದ ರಸಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊಂಡೆಕೊಪ್ಪ ಗ್ರಾಮದ ಚನ್ನಕೇಶವ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಜೊತೆಗೆ ವಿದ್ಯಾರ್ಥಿಗಳನ್ನು ಕೂಡ ಪರಿಚಯ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮ ಪರಿಚಯವನ್ನು ಹೇಳೋದಾದರೆ. ನನ್ನ ಹೆಸರು ಶ್ವೇತಾ, 10th B ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಾಂಭವಿ, ನಾನು 8th A ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಂಜುನಾಥ್ ತಾರ್, ನಾನು 10ನೇ ತರಗತಿ A ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಸಿದ್ದೇಶ, ನಾನು 10ನೇ ತರಗತಿ B ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಅರ್ಪಿತಾ, ನಾನು 10ನೇ ತರಗತಿ A ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ದೀಕ್ಷಾ, ನಾನು 9th A ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಕಾಸಿಂ, ನಾನು 10ನೇ ತರಗತಿ B ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಮಂತ್, ನಾನು 9ನೇ ತರಗತಿ A ವಿಭಾಗದಲ್ಲಿ ಓದುತ್ತಿದ್ದೇನೆ. ABCD ಹೆಸರುಗಳನ್ನು ಕೊಟ್ಟಿರ್ತೀನಿ. A ಗುಂಪು, BCD. ಈಗ A ಗುಂಪಿಗೆ ಮೊದಲ ಪ್ರಶ್ನೆ. ಪ್ರಶ್ನೆಯನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಕೊಡಬೇಕು. ಸೋಂಕಿನ ವಿರುದ್ಧ ಹೋರಾಡುವ ರಕ್ತದ ಅಂಶದ ಹೆಸರೇನು? ಮತ್ತೊಮ್ಮೆ ಪ್ರಶ್ನೆ. ಸೋಂಕಿನ ವಿರುದ್ಧ ಹೋರಾಡುವ ರಕ್ತದ ಅಂಶದ ಹೆಸರೇನು? ನಿಮ್ಮ ಆಯ್ಕೆ 1 ಪ್ಲೇಟ್ಲೆಟ್ಗಳು, ಆಯ್ಕೆ 2 ಪ್ಲಾಸ್ಮಾ, ಆಯ್ಕೆ 3 ಬಿಳಿ ರಕ್ತ ಕಣ, ಆಯ್ಕೆ 4 RBC. ಉತ್ತರವನ್ನು ಬೇಗ ಹೇಳಬೇಕು. ಪ್ಲಾಸ್ಮಾ ಸರಿಯಾಗಿದೆ ಉತ್ತರ. ಯೋಚನೆ ಮಾಡಿದ್ದೀರಾ? ಪ್ಲಾಸ್ಮಾ ಸರಿನಾ? ಓಕೆ, ಪಾಸ್. ಉತ್ತರ ತಪ್ಪಾಗಿದೆ. ಪ್ರಶ್ನೆ ಇನ್ನೊಂದು ಸತಿ ಹೇಳ. ಸೋಂಕಿನ ವಿರುದ್ಧ ಹೋರಾಡುವ ರಕ್ತದ ಅಂಶದ ಹೆಸರೇನು? ಆಯ್ಕೆ 1 ಪ್ಲೇಟ್ಲೆಟ್ಗಳು, ಆಯ್ಕೆ 2 ಪ್ಲಾಸ್ಮಾ, ಆಯ್ಕೆ 3 ಬಿಳಿ ರಕ್ತ ಕಣ, ಆಯ್ಕೆ 4 RBC. ಬಿಳಿ ರಕ್ತ ಕಣಗಳು ಸರಿಯಾಗಿದೆ ಉತ್ತರ. ಪಕ್ಕನಾ? ಬಿಳಿ ರಕ್ತ ಕಣ ಸರಿಯಾದ ಉತ್ತರ. ಪ್ರಶ್ನೆ ಮತ್ತೆ ನಿಮಗೆ 1 ಅಂಕ. ಪಾಸ್ ಆಗಿರೋದಕ್ಕೆ ನಿಮಗೆ 1 ಅಂಕ ಬರ್ತಾಯಿದೆ. ಚೌರಿ ಚೌರಾ ಗ್ರಾಮವು ಭಾರತದ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆ 1 ಉತ್ತರ ಪ್ರದೇಶ, ಆಯ್ಕೆ 2 ಬಿಹಾರ, ಆಯ್ಕೆ 3 ಪಂಜಾಬ್, ಆಯ್ಕೆ 4 ಗುಜರಾತ್. ಇನ್ನೊಂದು ಸತಿ ಆಯ್ಕೆ ಹೇಳ್ತೀನಿ. ಆಯ್ಕೆ 1 ಉತ್ತರ ಪ್ರದೇಶ್, ಆಯ್ಕೆ 2 ಬಿಹಾರ್, ಆಯ್ಕೆ 3 ಪಂಜಾಬ್, ಆಯ್ಕೆ 4 ಗುಜರಾತ್. ಬಿಹಾರ್ ಸರಿಯಾಗಿ ಯೋಚನೆ ಮಾಡಿದ್ದೀರಾ? ಸರಿಯಾದ ಉತ್ತರನಾ? ಆಯ್ಕೆ 2 ಬಿಹಾರ್ ತಪ್ಪಾದ ಉತ್ತರ. ಪಾಸ್. ಸಿ ತಂಡಕ್ಕೆ. ಚೌರಿ ಚೌರಾ ಗ್ರಾಮವು ಭಾರತದ ಯಾವ ರಾಜ್ಯದಲ್ಲಿದೆ? ಆಯ್ಕೆ 1 ಉತ್ತರ ಪ್ರದೇಶ್, ಆಯ್ಕೆ 2 ಬಿಹಾರ್, ಆಯ್ಕೆ 3 ಪಂಜಾಬ್, ಆಯ್ಕೆ 4 ಗುಜರಾತ್. ಉತ್ತರ ಪ್ರದೇಶ್ ಸರಿಯಾಗಿದೆಯಾ ಉತ್ತರ? ಆಯ್ಕೆ 1 ಉತ್ತರ ಪ್ರದೇಶ್ ಸರಿಯಾದ ಉತ್ತರ. 1 ಬೋನಸ್ ಅಂಕವನ್ನು ತೆಗೆದುಕೊಂಡಿದ್ದೀರಿ. ಸಿ ತಂಡಕ್ಕೆ ಮೊದಲ ಪ್ರಶ್ನೆ. ಪ್ರಾಕ್ಸಿಮಾ ಡಿ ಎಂಬುದು ಏನು? ಆಯ್ಕೆ 1 ಹೊಸ ಧೂಮಕೇತು, ಆಯ್ಕೆ 2 ಹೊಸ ಬಾಹ್ಯ ಗ್ರಹ, ಆಯ್ಕೆ 3 ದೂರದ ನಕ್ಷತ್ರ, ಆಯ್ಕೆ 4 ಒಂದು ನಕ್ಷತ್ರ ಪುಂಜ. ಇನ್ನೊಂದು ಸತಿ ಹೇಳ ಆಯ್ಕೆ. ಆಯ್ಕೆ 1 ಹೊಸ ಧೂಮಕೇತು, ಆಯ್ಕೆ 2 ಹೊಸ ಬಾಹ್ಯ ಗ್ರಹ, ಆಯ್ಕೆ 3 ದೂರದ ನಕ್ಷತ್ರ, ಆಯ್ಕೆ 4 ಒಂದು ನಕ್ಷತ್ರ ಪುಂಜ. ತಪ್ಪಾದ ಉತ್ತರ. ಪ್ರಶ್ನೆಯನ್ನು ಪಾಸ್ ಮಾಡಿ. ಪ್ರಾಕ್ಸಿಮಾ ಡಿ ಎಂಬುದು ಏನು? ಆಯ್ಕೆ 1 ಹೊಸ ಧೂಮಕೇತು, ಆಯ್ಕೆ 2 ಹೊಸ ಬಾಹ್ಯ ಗ್ರಹ,
ಆಯ್ಕೆ 3 ದೂರದ ನಕ್ಷತ್ರ, ಆಯ್ಕೆ 4 ಒಂದು ನಕ್ಷತ್ರ ಪುಂಜ. ಬೇಗ ಹೇಳಬೇಕು ಉತ್ತರನ. ದೂರದ ನಕ್ಷತ್ರ. ದೂರದ ನಕ್ಷತ್ರ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಪ್ರಾಕ್ಸಿಮಾ ಡಿ ಎಂಬುದು ಒಂದು ಹೊಸ ಬಾಹ್ಯ ಗ್ರಹ. ಓಕೆನಾ? ಈಗ ಡಿ ಗ್ರೂಪ್ಗೆ ಮೊದಲ ಪ್ರಶ್ನೆ. ನೀರಿನ ರಾಸಾಯನಿಕ ಸೂತ್ರ ಯಾವುದು? ಪ್ರಶ್ನೆ ಇನ್ನೊಂದು ಸತಿ ಕೇಳ್ಕೊಳ್ಳಿ. ನೀರಿನ ರಾಸಾಯನಿಕ ಸೂತ್ರ ಯಾವುದು? ನಿಮ್ಮ ಆಯ್ಕೆ: ಆಯ್ಕೆ 1 H2O, ಆಯ್ಕೆ 2 HNO, ಆಯ್ಕೆ 3 HSC, ಆಯ್ಕೆ 4 HMO. ಸರ್ ಆಯ್ಕೆ H2O. H2O ಸರಿಯಾಗಿದೆ ಉತ್ತರ? ಸರಿಯಾಗಿದೆ. ಆಯ್ಕೆ 1 H2O ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಯಾವ ಪ್ರಸಿದ್ಧ ವಿಜ್ಞಾನಿ ಸಾಪೇಕ್ಷತಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು? ಯಾವ ಪ್ರಸಿದ್ಧ ವಿಜ್ಞಾನಿ ಸಾಪೇಕ್ಷತಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು? ನಿಮ್ಮ ಆಯ್ಕೆ: ಆಯ್ಕೆ 1 ಸರ್ ಸಿ ವಿ ರಾಮನ್, ಆಯ್ಕೆ 2 ಆಲ್ಬರ್ಟ್ ಐನ್ಸ್ಟೀನ್, ಆಯ್ಕೆ 3 ಅಬ್ದುಲ್ ಕಲಾಂ, ಆಯ್ಕೆ 4 ಕೊಲಂಬಸ್. ಇನ್ನೊಂದು ಸತಿ ಆಯ್ಕೆ ಹೇಳ. ಆಯ್ಕೆ 1 ಸರ್ ಸಿ ವಿ ರಾಮನ್, ಆಯ್ಕೆ 2 ಆಲ್ಬರ್ಟ್ ಐನ್ಸ್ಟೀನ್, ಆಯ್ಕೆ 3 ಅಬ್ದುಲ್ ಕಲಾಂ, ಆಯ್ಕೆ 4 ಕೊಲಂಬಸ್. ಉತ್ತರವನ್ನು ಬೇಗ ಹೇಳಬೇಕು. ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ತಪ್ಪಾದ ಉತ್ತರ. ಪಾಸ್ ಮಾಡಿ. ಬಿ ತಂಡಕ್ಕೆ ಪ್ರಶ್ನೆಯನ್ನು ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ. ಯಾವ ಪ್ರಸಿದ್ಧ ವಿಜ್ಞಾನಿ ಸಾಪೇಕ್ಷತಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು? ನಿಮ್ಮ ಆಯ್ಕೆ: ಆಯ್ಕೆ 1 ಸರ್ ಸಿ ವಿ ರಾಮನ್, ಆಯ್ಕೆ 2 ಆಲ್ಬರ್ಟ್ ಐನ್ಸ್ಟೀನ್, ಆಯ್ಕೆ 3 ಅಬ್ದುಲ್ ಕಲಾಂ, ಆಯ್ಕೆ 4 ಕೊಲಂಬಸ್. ಕೊಲಂಬಸ್. ತಪ್ಪಾದ ಉತ್ತರ. ನಿಮಗೆ ಮತ್ತೆ ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರ ಆಲ್ಬರ್ಟ್ ಐನ್ಸ್ಟೀನ್. ಓಕೆ. ಬಿ ತಂಡಕ್ಕೆ ಮತ್ತೆ ಪ್ರಶ್ನೆ. ಕೆನಡಾದ ರಾಜಧಾನಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಕೆನಡಾದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆ: ಆಯ್ಕೆ 1 ವಾಷಿಂಗ್ಟನ್, ಆಯ್ಕೆ 2 ಕಂಪಾಲ, ಆಯ್ಕೆ 3 ಒಟ್ಟಾವಾ, ಆಯ್ಕೆ 4 ಸಿಡ್ನಿ. ಇನ್ನೊಂದು ಸತಿ. ಆಯ್ಕೆ 1 ವಾಷಿಂಗ್ಟನ್, ಆಯ್ಕೆ 2 ಕಂಪಾಲ, ಆಯ್ಕೆ 3 ಒಟ್ಟಾವಾ, ಆಯ್ಕೆ 4 ಸಿಡ್ನಿ. ಉತ್ತರವನ್ನು ಬೇಗ ಹೇಳಬೇಕು. ಡಿಸ್ಕಸ್ ಮಾಡಿ ಹೇಳಿ. ಸಿಡ್ನಿ. ಸರಿಯಾಗಿದೆ ಉತ್ತರ. ಸಿಡ್ನಿ ತಪ್ಪಾದ ಉತ್ತರ. ಪಾಸ್ ಮಾಡಿ. ಕೆನಡಾದ ರಾಜಧಾನಿ ಯಾವುದು? ಆಯ್ಕೆ 1 ವಾಷಿಂಗ್ಟನ್, ಆಯ್ಕೆ 2 ಕಂಪಾಲ, ಆಯ್ಕೆ 3 ಒಟ್ಟಾವಾ, ಆಯ್ಕೆ 4 ಸಿಡ್ನಿ. ಇನ್ನೊಂದು ಸತಿ ಆಯ್ಕೆ ಹೇಳಬೇಕಾ? ಆಯ್ಕೆ 1 ವಾಷಿಂಗ್ಟನ್, ಆಯ್ಕೆ 2 ಕಂಪಾಲ, ಆಯ್ಕೆ 3 ಒಟ್ಟಾವಾ, ಆಯ್ಕೆ 4 ಸಿಡ್ನಿ. ವಾಷಿಂಗ್ಟನ್. ವಾಷಿಂಗ್ಟನ್ ತಪ್ಪಾದ ಉತ್ತರ. ವಾಷಿಂಗ್ಟನ್ ಅಮೇರಿಕಾದ ರಾಜಧಾನಿ ಅಲ್ವಾ? ಓಕೆ. ಸರಿಯಾದ ಉತ್ತರ ಒಟ್ಟಾವಾ. ಕೆನಡಾದ ರಾಜಧಾನಿ ಒಟ್ಟಾವಾ. ಓಕೆ. ಈಗ ಸಿ ತಂಡಕ್ಕೆ ಮತ್ತೆ ಪ್ರಶ್ನೆ. ಯಾವ ಪ್ರದೇಶವನ್ನು ಕೊನೆಯ ಗಡಿನಾಡು ಎಂದು ಕರೆಯುತ್ತಾರೆ? ಯಾವ ಪ್ರದೇಶವನ್ನು ಕೊನೆಯ ಗಡಿನಾಡು ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ರಾಮೇಶ್ವರಂ, ಆಯ್ಕೆ 2 ಆಸ್ಟ್ರೇಲಿಯಾ, ಆಯ್ಕೆ 3 ಅಲಸ್ಕಾ, ಆಯ್ಕೆ 4 ಶ್ರೀಲಂಕಾ. ಇನ್ನೊಂದು ಸತಿ ಆಯ್ಕೆ ಹೇಳ. ಆಯ್ಕೆ 1 ರಾಮೇಶ್ವರಂ, ಆಯ್ಕೆ 2 ಆಸ್ಟ್ರೇಲಿಯಾ, ಆಯ್ಕೆ 3 ಅಲಸ್ಕಾ, ಆಯ್ಕೆ 4 ಶ್ರೀಲಂಕಾ. ಅಲಸ್ಕಾ. ಅಲಸ್ಕಾ ಸರಿಯಾಗಿದೆ ಉತ್ತರ.
ಓಕೆ, ಆಯ್ಕೆ 3 ಅಲಸ್ಕಾ ಸರಿಯಾದ ಉತ್ತರ. 2 ಅಂಕಗಳನ್ನು ತೆಗೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಈಗ ಡಿ ಗುಂಪಿಗೆ ಪ್ರಶ್ನೆ. ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ 1 ಅರಬ್ಬಿ ಸಮುದ್ರ, ಆಯ್ಕೆ 2 ಹಿಂದೂ ಮಹಾಸಾಗರ, ಆಯ್ಕೆ 3 ಅಂಟಾರ್ಟಿಕ ಸಾಗರ, ಆಯ್ಕೆ 4 ಪೆಸಿಫಿಕ್ ಸಾಗರ. ಇನ್ನೊಂದು ಸತಿ ಎಲ್ಲ ಆಯ್ಕೆಗಳನ್ನ. ಆಯ್ಕೆ 1 ಅರಬ್ಬಿ ಸಮುದ್ರ, ಆಯ್ಕೆ 2 ಹಿಂದೂ ಮಹಾಸಾಗರ, ಆಯ್ಕೆ 3 ಅಂಟಾರ್ಟಿಕ ಸಾಗರ, ಆಯ್ಕೆ 4 ಪೆಸಿಫಿಕ್ ಸಾಗರ. ಡಿಸ್ಕಷನ್ ಮಾಡಿ ಹೇಳಿ. ಬೇಗ ಹೇಳಬೇಕು ಉತ್ತರಗಳನ್ನು. ಸರ್ ಆಯ್ಕೆ ಆಯ್ಕೆ ಇನ್ನೊಂದು ಆಯ್ಕೆ 1 ಅರಬ್ಬಿ ಸಮುದ್ರ, ಆಯ್ಕೆ 2 ಹಿಂದೂ ಮಹಾಸಾಗರ, ಆಯ್ಕೆ 3 ಅಂಟಾರ್ಟಿಕ ಸಾಗರ, ಆಯ್ಕೆ 4 ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ ಡಿ. ಸರಿಯಾಗಿದೆ ಉತ್ತರ. ನೀವಿಬ್ಬರು ಡಿಸ್ಕಷನ್ ಮಾಡ್ಕೊಂಡು ಹೇಳಬೇಕು. ಆಯ್ಕೆ 4 ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ. 2 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಡಿ ಗುಂಪು. ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆ. ಆಯ್ಕೆ 1 ಅಮೇರಿಕಾ, ಆಯ್ಕೆ 2 ಜಪಾನ್, ಆಯ್ಕೆ 3 ರಷ್ಯಾ, ಆಯ್ಕೆ 4 ಚೀನಾ. ಇನ್ನೊಂದು ಹೇಳ ಆಪ್ಷನು. ಆಯ್ಕೆ 1 ಅಮೇರಿಕಾ, ಆಯ್ಕೆ 2 ಜಪಾನ್, ಆಯ್ಕೆ 3 ರಷ್ಯಾ, ಆಯ್ಕೆ 4 ಚೀನಾ. ಅಮೇರಿಕಾ. ಅಮೇರಿಕಾ. ಅಮೇರಿಕಾ ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಲಾಗಿದೆ. ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು. ಆಯ್ಕೆ 1 ಅಮೇರಿಕಾ, ಆಯ್ಕೆ 2 ಜಪಾನ್, ಆಯ್ಕೆ 3 ರಷ್ಯಾ, ಆಯ್ಕೆ 4 ಚೀನಾ. ಜಪಾನ್. ಸರಿಯಾಗಿದೆ ಉತ್ತರ. ಜಪಾನ್ ಸರಿಯಾದ ಉತ್ತರ. 1 ಅಂಕ ಬೋನಸನ್ನು ತೆಗೆದುಕೊಂಡಿದ್ದೀರಿ. ಮತ್ತು ನಿಮಗೆ ಪ್ರಶ್ನೆ. ಸೂರ್ಯನಿಗೆ ಹತ್ತಿರ ಇರುವ ಗ್ರಹ ಯಾವುದು? ಸೂರ್ಯನಿಗೆ ಹತ್ತಿರ ಇರುವ ಗ್ರಹ ಯಾವುದು? ನಿಮ್ಮ ಆಯ್ಕೆಗಳು. ಆಯ್ಕೆ 1 ಬುಧ, ಆಯ್ಕೆ 2 ಶುಕ್ರ, ಆಯ್ಕೆ 3 ಗುರು, ಆಯ್ಕೆ 4 ಶನಿ. ಬುಧ. ಬುಧ ಕರೆಕ್ಟಾಗಿದೆ ಉತ್ತರ. ಸರಿಯಾದ ಉತ್ತರ ಬುಧ ಸೂರ್ಯನಿಗೆ ಹತ್ತಿರ ಇರುವ ಗ್ರಹ. ಈಗ ಅಂಕಗಳನ್ನು ಮೊದಲನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಅಂದರೆ, ಎ ಗುಂಪಿಗೆ 0, ಯಾವುದೇ ರೀತಿಯ ಅಂಕ ಇಲ್ಲ ಮೊದಲನೇ ಸುತ್ತಿನಲ್ಲಿ. ಬಿ ಗುಂಪಿಗೆ 4 ಅಂಕಗಳನ್ನು ಪಡೆದುಕೊಂಡಿದ್ದೀರಿ, ಕಂಗ್ರ್ಯಾಚುಲೇಷನ್. ಸಿ ಗುಂಪು 3 ಅಂಕಗಳನ್ನು ತೆಗೆದುಕೊಂಡಿದ್ದೀರಿ, ಕಂಗ್ರ್ಯಾಚುಲೇಷನ್. ಡಿ ಗುಂಪು 4 ಅಂಕಗಳನ್ನು ತೆಗೆದುಕೊಂಡಿದ್ದೀರಿ, ಕಂಗ್ರ್ಯಾಚುಲೇಷನ್.